ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಗತಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶಾದ್ಯಂತ ಅಮೃತೋತ್ಸವದ ಆಚರಣೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ಹರ್ ಘರ್ ತಿರಂಗ ಅನ್ನುವಂಥ ಒಂದು ಅಭಿಯಾನವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಆಗಸ್ಟ್ 13ರಿಂದ 15ರವರೆಗೆ ಪ್ರತಿ ಮನೆ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಾಡಬೇಕು ಅನ್ನುವಂಥದ್ದು. ಆದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಈ ನಿರ್ಧಾರ, ಈ ಕಲ್ಪನೆ ಹಿಂದೆ ಹುಬ್ಬಳ್ಳಿಯ ಓರ್ವ ಯುವಕ ಕೆಲಸ ಮಾಡಿದ್ದಾನೆ. ಯಾಕೆಂತ ಹೇಳಿದ್ರೆ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಹರ್ ಘರ್ ತಿರಂಗ ಅನ್ನುವಂಥ ಐಡಿಯಾನ ಕೊಟ್ಟಿದ್ದು ಹುಬ್ಬಳ್ಳಿಯ ದೀಪಕ್ ಅನ್ನುವಂಥವ್ರು. ಅವರು 8 ತಿಂಗಳ ಹಿಂದೆಯೇ ಈ ಒಂದು ಅಂದರೆ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಇಂಥದ್ದೊಂದು ಕಲ್ಪನೆಯನ್ನು ಅವರು ಹುಟ್ಟು ಹಾಕಿದ್ರು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಮೈ ಗೌರ್ಮೆಂಟ್ ಐಡಿಯಾ ಆ್ಯಪ್ ಏನಿದೆ ಅದರಲ್ಲಿ ಇನ್ಬಾಕ್ಸ್ ಮಾಡಿದ್ರು. ಈ ವಿಚಾರವಾಗಿ ಸ್ಲೋಗನ್ಗಳನ್ನು ಕೂಡ ಬರೆದು ಕಳಿಸಿದ್ರು. ಇಂಥದ್ದೊಂದು ಯೋಜನೆಯನ್ನು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಜಾರಿಗೆ ತಂದರೆ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ತ್ರಿವರ್ಣದ ಜೊತೆಗೆ ದೇಶಾಭಿಮಾನವನ್ನು ಹುಟ್ಟಿಸ್ಬೋದು ಅನ್ನುವಂಥದ್ದು ಅವರ ಕಲ್ಪನೆಯಾಗಿತ್ತು. ಯಾಕಂದರೆ ಚಿಕ್ಕಂದಿನಿಂದಲೂ ಕೂಡ ಈ ಥರದ ಕ್ರಿಯೇಟಿವಿಟಿ ಐಡಿಯಾಗಳನ್ನು ಮಾಡ್ಕೊಂಡು ಬಂದಂಥ ದೀಪಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಒಂದು ಐಡಿಯಾ ಒಳದಿದ್ದೇಗೆ, ಯಾವಾಗ ಸರ್ಕಾರಕ್ಕೆ ಅವರು ಸಲಹೆ ಕೊಟ್ಟರು, ಸರ್ಕಾರ ಅದನ್ನು ಕನ್ಸಿಡರ್ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಹರ್ ಘರ್ ತಿರಂಗ ಅನ್ನುವಂಥ ಪ್ರತಿ ಮನೆಯ ಮೂಲಕ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ಒಂದು ಅಭಿಯಾನವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಸ್ವತಃ ದೀಪಕ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ದೀಪಕ್ ಅವರೇ, ಈ ಐಡಿಯಾ ನೀವು ಕೇಂದ್ರ ಸರ್ಕಾರಕ್ಕೆ ಯಾವಾಗ ಕೊಟ್ಟರಿ, ಯಾವಾಗ ಬಂತು ನಿಮ್ಗೆ ಐಡಿಯಾ? ಇದು ಐಡಿಯಾ ಸರ್, ನಾನು ಸುಮಾರು 20 ವರ್ಷದಿಂದ ಮೇಲಿಂದನೂ ನಾನು ನಮ್ಮ ಮನೆ ಮೇಲೆ ಈ ಧ್ವಜ ಹಾರಿಸ್ಕೊತಾನೆ ಬಂದಿದ್ದೇನೆ. ಈ ಬಾರಿ ನಮ್ಮ 26 ಜನವರಿಗೆ ನಮ್ಮ ತಾಯಿಯವರು ಬರ್ಡೇ. ಆ ಟೈಮ್ದಲ್ಲಿ ನಮ್ಮ ತಾಯಿಯವರಿಗೆ ಧ್ವಜ ಹಾರಿಸಿದ ನಂತರ ನಮ್ಮ ತಾಯಿಯವ್ರಿಗೆ ನಾನು ಹೇಳಿದೆ, ಇಲ್ಲ ನಾವು ಪ್ರತಿ ವರ್ಷ ನಮ್ಮ ಮನೆ ಮೇಲೆ ನಾವು ಧ್ವಜ ಹಾರಿಸ್ತಾನೆ ಇದ್ದೇವೆ, ಆದರೆ ಇದೇ ಪ್ರತಿಯೊಂದು ದೇಶದ ಮನೆ ಮೇಲೆ ಹಾರಾಡಿಸಿದ್ರೆ ಎಷ್ಟು ಗೌರವ ಕಾಣ್ಬೋದು, ನಮ್ಮ ರಾಷ್ಟ್ರ ಧ್ವಜಕ್ಕೆ ಎಷ್ಟು ಗೌರವ ಬರ್ಬೋದು, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಒಂದು ನನ್ನ ಕಲ್ಪನೆ ಆ ಟೈಮ್ದಲ್ಲಿ ಹುಡ್ತು ನನ್ನ ತಾಯಿಯವ್ರ ಜೊತೆ ಮಾತಾಡಬೇಕಾದ್ರೆ. ಇದು ಮಾತಾಡಿದ ನಂತರ 27 ಗ್ಯಾಪ್ 28 ಜನವರಿಗೆ ನಾನು ಈ ವಿಷಯವನ್ನು ನಮ್ಮ ಪ್ರಧಾನಮಂತ್ರಿಯವ್ರದ್ದು ಮೈ ಗೌ ಐಡಿಯಾ ಬಾಕ್ಸ್ದಲ್ಲಿ ಇದರಲ್ಲಿ ನಾನು ಇದು ವಿಷಯ ನಾನು ಸಜೆಷನ್ ಕೊಟ್ಟೆ. ಇದು ಕೊಟ್ಟ ನಂತರ ಸರ್ ನನಗೆ ಈಗ ಮೊನ್ನೆ ಒಂದು ಸಮ್ವೇರ್ ಅರೌಂಡ್ 15 ಡೇಸ್ 20 ಡೇಸ್ ಬ್ಯಾಕ್ ಈ ಹರ್ ಘರ್ ತಿರಂಗ ವಿಷಯ ಪೇಪರ್ದಲ್ಲಿ ನ್ಯೂಸ್ ಬಂತು. ನ್ಯೂಸ್ ಬಂದ ನಂತರ ನನಗೆ ಐಡಿಯಾ ಬಂತು. ಇದು ವಿಷಯ ಆಲ್ರೆಡಿ ನಾನು ಒಂದು ಸಲ ಸಜೆಷನ್ ಕೊಟ್ಟಿದ್ದಿತ್ತು. ಅದಕ್ಕೆ ಈ ವಿಷಯ ಬಗ್ಗೆ ಈಗ ಏನು ಮಾಡಬೇಕು ಅಂಥೇಳಿ ನನಗೂ ತಿಳಿಲಿಲ್ಲ. ನೀವು ಐಡಿಯಾ ಕೊಟ್ಟು ಗೌರ್ಮೆಂಟ್ ನಿಮ್ಗೆ ಏನೋ ಥ್ಯಾಂಕ್ಸ್ ಹೇಳ್ತಾ? ಥ್ಯಾಂಕ್ಸ್ ಯಾವುದೂ ಬಂದಿಲ್ಲ. ಯಾಕಂತಂದ್ರೆ ನಾನು ಈಗ ಬಂದ ನಂತರ ಕೆಲವು ಜನ PMO ಆಫೀಸ್ದಿಂದ ನೀವೊಂದು ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಕಳಿಸ್ರಿ, ಒಂದು ಗ್ರ್ಯಾಟಿಟ್ಯೂಡ್ ಈ ಥರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದಮೇಲೆ ಈ ವಿಷಯದ ಬಗ್ಗೆ ನೀವು ಅವ್ರು ಒಂದು ಥ್ಯಾಂಕ್ಸ್ ಮೆಸೇಜ್ ಕಳಿಸ್ರಿ ಅಂತ ಹೇಳಿದ್ದಕ್ಕೆ ನಾವು PMO ಆಫೀಸಿಗೆ ನಾವು ಈ ವಿಷಯದ ಬಗ್ಗೆ ಲೆಟರ್ ಬರೆದು ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸಿಡರಿಂಗ್ ಮೈ ಇಂಪ್ಲಿಮೆಂಟ್ ಫಾರ್ ದಿ ಅಮೃತ್ ಮಹೋತ್ಸವ್ ತಿರಂಗ ಅಂಥೇಳಿ ನಾನು ಈ ಐಡಿಯಾದ ಬಗ್ಗೆ ನಾವು ಹೇಳಿದೆ. ಅವ್ರು ಹೇಳಿದ ನಂತರ ಅಲ್ಲಿಂದ ನನಗೆ ಒಂದು ರಿಪ್ಲೈ ಬಂತು, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಆ್ಯಂಡ್ ವಿ ವೆಲ್ಕಮ್ ಅಂಥೇಳಿ ಈ ವಿಷಯದ ಬಗ್ಗೆ ನನಗೆ ರಿಪ್ಲೈ ಬಂತು. ಆ ರಿಪ್ಲೈ ಬಂದ ನಂತರನೇ ಆಮೇಲೆ ಕೆಲವೊಂದು ಮೀಡಿಯಾದವರು ನನ್ನ ಕಡೆ ಭೇಟಿಯಾಗಿ ಇದು ಮಾಡಿದ್ರು. ಹರ್ ಘರ್ ತಿರಂಗ ಅಂದರೆ ತ್ರಿವರ್ಣ ಧ್ವಜ ಅಂತ ಹೇಳಿದ್ರೆ ಅದು ಭಾರತೀಯರ ಗೌರವದ ಪ್ರತೀಕ. ಈ ಐಡಿಯಾ ನೀವು ಸರ್ಕಾರಕ್ಕೆ ಕೊಟ್ಟಾಗ ನಿಮ್ಗೆ ಅನಿಸುತ್ತಾ ಇದನ್ನು ಕನ್ಸಿಡರ್ ಮಾಡುತ್ತೆ ಗೌರ್ಮೆಂಟ್ ಅಂತ? ಆ ಥರ ಏನು ಅನಿಸಿರಲಿಲ್ಲ ಸರ್. ಯಾಕಂತಂದರೆ ಇದು ಪ್ರತಿ ವರ್ಷ ನಾನು ಹಾರಾಡ್ಸ್ಕೊಂತಾನೆ ಬಂದಿದ್ದೇನೆ. ಆ ಸ್ವಾಭಿಮಾನ, ಆ ದೇಶದ ಅಭಿಮಾನ ನನ್ನ ಮೊದಲಿಂದಾನೇ ಇತ್ತು. ಯಾಕಂದರೆ ಈ ಬಾಗಿ ಮಾಡ್ತಾರೋ ಇಲ್ಲೋ ಅದು ಸೆಕೆಂಡರಿ, ಬಟ್ ನಾನು ಈ ಸಲ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು, ನನ್ನ ಮನಸ್ಸಲ್ಲಿ ಇತ್ತು. ಯಾಕಂತಂದರೆ ಪರ್ಟಿಕ್ಯುಲರಾಗಿ ನಾನು ಮಾಡಿದ್ದೆ. ಯಾಕಂತಂದರೆ ಈ ಬಾರಿ ಆಜಾದಿ ಕಾ ಅಮೃತ ಮಹೋತ್ಸವ ದಿನದಂದಲೇ ಮಾಡಬೇಕು ಅಂತ ಹೇಳಿದ್ರೆ ನಾನು ಪರ್ಟಿಕ್ಯುಲರ್ನ ನಾನು ಬರೆದಿದ್ದೆ. ಅದು ಮಾಡ್ತಾರೋ ಇಲ್ಲೋ ನನಗೆ ಇರಲಿಲ್ಲ, ಆದರೆ ನನ್ನ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಏನೋ ಒಂದು ಸ್ವಲ್ಪ ಭಾವನೆ ಇತ್ತು ನನಗೆ, ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಅಂಥೇಳಿ. ಯಾಕಂದರೆ ಆಜಾದಿ ಕಾ ಅಮೃತ ಮಹೋತ್ಸವದ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ಹೇಳ್ತಾನೆ ಇದ್ದರು, ಅಮೃತ ಮಹೋತ್ಸವ ಇದು 75th ಸೆಲೆಬ್ರೇಷನ್ ಭಾಳ ಗ್ರ್ಯಾಂಡಾಗಿ ಮಾಡ್ತೇವೆ ಅಂಥೇಳಿ. ಈ ಟೈಮ್ದಲ್ಲಿ ನಂದು ಒಂದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರಲಿ ನನ್ನ ದೇಶಕ್ಕಾಗಿ ಅಂಥೇಳಿ ಆ ವಿಷಯಕ್ಕಾಗಿ ನಾನು ಈ ಥರ ಕಳಿಸಿದೆ. ಅದೇ ಥರ ಅವರು ಮಾಡ್ತಾಯಿದ್ರು, ಅದನ್ನು ತುಂಬ ಖುಷಿ ತಂದಿದೆ. ಈಗ ಹರ್ ಘರ್ ತಿರಂಗ ನಿಮ್ಮದೇ ಸ್ಲೋಗನ್ ಅದು, ಮತ್ತು ನೀವು ಕೊಟ್ಟಿರುವಂಥ ಐಡಿಯಾನೇ ಈಗ ಇಂಪ್ಲಿಮೆಂಟ್ ಆಗಿದೆ. ಆಗಸ್ಟ್ 13ರಿಂದ 15ರವರೆಗೆ ಇಡೀ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ಪ್ರತಿ ಮನೆಗಳ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಈಗ ಇಂಪ್ಲಿಮೆಂಟ್ ಆಗಿದೆ, ಈಗ ಹೆಂಗೆ ಅನಿಸುತ್ತೆ? ಈಗ ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್. ಯಾಕಂತಂದರೆ ಇದು ಒಂದು ರಾಷ್ಟ್ರಾಭಿಮಾನದ ವಿಷಯ. ಯಾಕಂತಂದರೆ ಇದು ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ಇದು ದೇಶಕ್ಕಾಗಿ ಎಷ್ಟೋ ಜನ ಪ್ರಾಣ ಬಲಿದಾನ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ಎಷ್ಟೋ ಜನ ನಮ್ಮ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ನಮ್ಮ ಈ ದೇಶಕ್ಕಾಗಿ ಎಷ್ಟೋ ಜನ ತ್ಯಾಗವನ್ನು ಮಾಡಿದ್ದಾರೆ. ಅಂಥವರನ್ನು ನೆನೆಸೋದಂಥ ಒಂದು ಸುಕಾಲ ಇದು. ಯಾಕಂದರೆ ಅವರನ್ನು ನೆನೆಸಲೇಬೇಕು. ಕೇವಲ ಝಂಡಾ ಹಾರಿಸೋದ್ರಿಂದ ನಡೆಯಲ್ಲ. ಆ ರಾಷ್ಟ್ರಾಭಿಮಾನ, ಆ ಪ್ರತಿಯೊಬ್ಬರೂ ನೆನೆಸೋದು, ನಮ್ಮ ರಾಷ್ಟ್ರಕ್ಕಾಗಿ ಯಾರ್ಯಾರು ಹೋರಾಡಿದ್ದಾರೆ ಪ್ರತಿಯೊಬ್ಬರನ್ನು ನೆನೆಸಬೇಕು. ಯಾಕಂದರೆ ಅದೇ ನಮ್ಮ ಸ್ವಾಭಿಮಾನ, ಅದೇ ನಮ್ಮ ರಾಷ್ಟ್ರಾಭಿಮಾನ. ಇದು ದೀಪಕ್ ಅವರ ಮಾತು.
ದೀಪಕ್ ಅವರು ಕೊಟ್ಟಂಥ ಸಲಹೆ ಕೇಂದ್ರ ಸರ್ಕಾರ ಸ್ವೀಕರಿಸಿದೆ, ಅದನ್ನು ಅನುಷ್ಠಾನಕ್ಕೆ ತಂದಿದೆ. ಎಲ್ಲರೂ ಕೂಡ ಕನ್ನಡಿಗರು ಇಂಥದ್ದೊಂದು ಸಲಹೆಯನ್ನು ಕೇಂದ್ರ ಸರ್ಕಾರ ಸ್ವೀಕರಿಸಿದೆ ಅನ್ನುವಂಥದ್ದು ಖುಷಿಯ ವಿಚಾರ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ದೇಶಾಭಿಮಾನ ಉಕ್ಕಿ ತರುವಂಥ, ಅಂದರೆ ದೇಶಾಭಿಮಾನವನ್ನು ಹುಟ್ಟಿಸುವಂಥ ತಿರಂಗ ಧ್ವಜ ಆಗಸ್ಟ್ 15 ಅದಕ್ಕಿಂತ ಮುಂಚಿತವಾಗಿ ಪ್ರತಿ ಮನೆಗಳ ಮೇಲೆ ಹಾರಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ. ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.